ಒಬ್ರಲ್ಲ ಇಬ್ರಲ್ಲ ಮೂವರಿಗೆ ನಟಿಯಿಂದ ಮೋಸ ಆಗಿದೆ ಅಂತ ಹೇಳಿ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಆಕೆಗೆ ಒಂದು ಮೋಸ ಮಾಡೋಕೆ ಒಂದು ಶೋಕಿ ಇದೆ. ಮೋಸವನ್ನು ಮಾಡೋದೇ ಆಕೆಗೆ ಶೋಕಿ ಆಗಿಬಿಟ್ಟಿದೆ. ಕಿರುಕುಳ ಆರೋಪವನ್ನು ಮಾಡಿದಂತಹ ಒಂದು ನಟಿ ವಿರುದ್ಧ ಈಗ ಅರವಿಂದ್ ರೆಡ್ಡಿ ಗಂಭೀರವಾದಂತಹ ಒಂದು ಹೊಸ ಆರೋಪವನ್ನು ಮಾಡ್ತಾ ಇದ್ದಾರೆ. ಹೊಸ ಬಾಂಬ್ ಅಂತಾನೆ ಹೇಳ್ಬೋದು. ನಟಿಗೆ ಒಂದು ಮೋಸ ಮಾಡೋದೇ ಅಭ್ಯಾಸ, ಅದೇ ಒಂದು ಕೆಲಸ ಶೋಕಿ ಆಗಿಬಿಟ್ಟಿದೆ. ಅದಕ್ಕೆ ಆಕೆ ಮೋಸ ಮಾಡಿದಾಳೆ. ಒಬ್ಬರಲ್ಲ ಇಬ್ಬರಲ್ಲ ಮೂವರಿಗೆ ಮೋಸ ಮಾಡಿದ್ದಾಳೆ. ಏನು ಕಿರುಕುಳ ಆರೋಪವನ್ನು ಮಾಡಿದ್ರು ನಟಿ, ಆ ನಟಿ ವಿರುದ್ಧನೇ ಹೇಳ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ನಟಿ ಮತ್ತು ಉದ್ಯಮಿ ಅರವಿಂದ್ ರೆಡ್ಡಿ ನಡುವಿನ ಒಂದು ವಾದ ತೀವ್ರಗೊಳ್ಳುತ್ತಾ ಇದೆ. ಉದ್ಯಮಿ ಅರವಿಂದ್ ಜೊತೆ ಸಂಬಂಧದಲ್ಲಿದ್ದು ನಟಿ ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಬ್ರೇಕಪ್ ನಂತರ ಅರವಿಂದ್ ರೆಡ್ಡಿ ಕಿರುಕುಳ ನೀಡಿದ್ದಾನೆ ಅಂತ ಹೇಳಿ ದೂರನ್ನು ಕೊಟ್ಟಿದ್ದು. ಪೊಲೀಸರು ಅರವಿಂದ್ ರೆಡ್ಡಿಯನ್ನು ಬಂಧಿಸಿದ್ರು. ಹೀಗಾಗಿ ಒಂದು ವಿಚಾರಣೆ ಇದೆ. ನಟಿ ತನ್ನ ವಿರುದ್ಧ ಮಾಡಿದಂತಹ ಒಂದು ಆರೋಪಗಳಿಂದ ಕೇಳಿದಂತಹ ಉದ್ಯಮಿ ಅರವಿಂದ್ ರೆಡ್ಡಿ ಕೂಡ ಮಾತನಾಡ್ತಾ ಇದ್ದಾರೆ. ದಿನಕ್ಕೊಂದು ಹೊಸ ರೀತಿಯಾದಂತಹ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಟಿಯ ಒಂದೊಂದೇ ಒಂದು ವಿಚಾರಗಳನ್ನು ಬಯಲಿಗೆಳುತ್ತಾ ಇದ್ದಾರೆ. ಆಕೆ ಮೂವರಿಗೆ ಇದೇ ರೀತಿಯಾಗಿ ಮದುವೆಯಾಗಿ ನಂಬಿಸಿ ಮೋಸ ಮಾಡಿದ್ದಾಳೆ. ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸ ಮಾಡಿ ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ಪಡೆದು ಮೋಸ ಮಾಡಿದ್ದಾಳೆ ಅಂತ ಹೇಳ್ತಾ ಇರುವಂಥದ್ದು. ಒಬ್ಬರ ಬಳಿ 80 ಲಕ್ಷ ರೂಪಾಯಿ ಪಡೆದುಕೊಂಡಿದ್ದಾಳೆ. ಈ ರೀತಿಯಾದಂತಹ ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ 3 ಜನಕ್ಕೆ ಮೋಸ ಮಾಡಿದ್ದಾಳೆ. ಆ ನಟಿ ಮೋಸ ಮಾಡಿದ್ದಾಳೆ ಅಂತ ಅರವಿಂದ್ ರೆಡ್ಡಿ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ನಟಿ ಏನು ಕಿರುಕುಳದ ಆರೋಪವನ್ನು ಮಾಡಿ ಅರವಿಂದ್ ರೆಡ್ಡಿಯ ವಿರುದ್ಧನೇ ಒಂದು ಏನು ಆರೋಪವನ್ನು ಮಾಡಿ ದೂರನ್ನು ಕೊಟ್ಟಿದ್ಲು ಪೊಲೀಸ್ ಸ್ಟೇಷನ್ಗೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾಕಂದರೆ ಅರವಿಂದ್ ರೆಡ್ಡಿ ಹೇಳ್ತಾ ಇದ್ದಾರೆ, ನೋಡಿ ನನಗೆ ಏನು ಮೋಸ ಮಾಡಿದ ನಾನು ಹೇಳ್ತಾ ಇದ್ದಲ್ಲ, ಬರೀ ಇದು ನನಗೊಬ್ಬರಿಗೆ ಮಾತ್ರ ಆಗಿರುವಂಥದ್ದಲ್ಲ. ನನ್ನ ಜೊತೆಗೆ ಒಂದು 3 ಜನಕ್ಕೆ ಮೋಸ ಮಾಡಿದರೆ ಯಾರೋ ಒಬ್ಬರ ಹತ್ರ 80 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾರೆ. ಇನ್ನು ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಮೋಸ ಮಾಡಿದ್ದಾರೆ. ಈ ರೀತಿಯಾಗಿ ಎಲ್ಲ ಮಾಡಿದ್ದಾರೆ. ಅರವಿಂದ್ ರೆಡ್ಡಿ ಹೇಳ್ತಾ ಇದ್ದಾರೆ. ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಒಂದೊಂದು ಹೇಳಿಕೆಗಳನ್ನು ಕೊಡ್ತಾರೆ. ನಿಜಕ್ಕೂ ಕೂಡ ಆ ನಟಿಗೆ ಮೋಸ ಮಾಡೋದೇ ಒಂದು ಕೆಲಸ ಆಗ್ಬಿಟ್ಟಿದೆ. ಅದು ಒಂಥರ ಶೋಕಿ ಆಗ್ಬಿಟ್ಟಿದೆ. ಆ ರೀತಿಯಾಗಿ ಅವರು ಮೋಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ನನಗೆ ಕೂಡ ಮೋಸ ಮಾಡಿದ್ದಾರೆ. ನಾನು ಈ ಹಿಂದೆ ಅವ್ರಿಗೋಸ್ಕರ ತುಂಬ ದುಡ್ಡು ಖರ್ಚು ಮಾಡಿದ್ದೆ. 3 ಕೋಟಿ ರೂಪಾಯಿಯಷ್ಟು ನಾನು ದುಡ್ಡು ಖರ್ಚು ಮಾಡಿದ್ದೀನಿ ಸ್ವಾಮಿ. ಅವರಿಗೆ ನಾನು ಕಾರ್ ಕೊಟ್ಟಿದ್ದೀನಿ, ಮನೆ ಕೊಟ್ಟಿದ್ದೀನಿ, ಬಂಗ್ಲೆ ಕೊಟ್ಟಿದ್ದೀನಿ. ಈಗೆಲ್ಲ ಒಂದು ಅರವಿಂದ್ ರೆಡ್ಡಿ ಈ ರೀತಿಯಾಗಿ ಒಂದು ಆರೋಪಗಳನ್ನು ಮಾಡಿದ್ರು ಅವ್ರ ಮೇಲೆ. ಯಾಕಂದರೆ ದೂರು ಕೊಟ್ಟ ನಂತರ ಆದಂಥದ್ದು. ನಟಿ ಹೋಗಿ ದೂರು ಕೊಟ್ಟಿದ್ದು, ನನಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ, ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿ ಗಂಭೀರವಾದಂತಹ ಒಂದು ಆರೋಪವನ್ನು ಮಾಡಿದರು. ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ರು. ಇದೆಲ್ಲವೂ ಕೂಡ ಅರವಿಂದ್ ರೆಡ್ಡಿಗೆ ಗೊತ್ತಾಯಿತು. ಪೊಲೀಸರು ಅವ್ರನ್ನ ಬಂಧಿಸ್ತಾರೆ ಕೂಡ, ಬಂಧಿಸಿ ವಿಚಾರಣೆ ಮಾಡ್ತಾರೆ. ಆಮೇಲೆ ಅವರು ಬೇಲಿಂದ ಹೊರಗಡೆ ಕೂಡ ಬರ್ತಾರೆ. ಬಂದ ಮೇಲೆ ಈಗ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ದಿನಕ್ಕೊಂದು ಹೇಳಿಕೆಗಳು, ಅವರ ಒಂದು ವಿಚಾರಗಳನ್ನು ಬಯಲಿಗೆಳ್ತಾ ಇದ್ದಾರೆ. ಏನಾಯಿತು ಹೆಂಗಾಯಿತು. ಯಾಕಂದರೆ ಇವರಿಬ್ಬರು ಕೂಡ 2 ವರ್ಷದ ಹಿಂದೆಯೇ ಪರಿಚಯ ಇತ್ತು. ಮತ್ತು 1 ವರ್ಷ ತುಂಬ ಚೆನ್ನಾಗಿ ಸುತ್ತಾಡ್ತಾ ಇದ್ರು ಅಂತ ಹೇಳ್ಕೊಂಡಿದ್ದಾರೆ. ಇಬ್ಬರು ಕೂಡ ಒಪ್ಕೊಂಡಿದ್ದಾರೆ. ಮತ್ತು ನಟಿ ಕೂಡ ಹೇಳಿದ್ದಾರೆ, ನೋಡಿ ನಾವಿಬ್ಬರು ಜೊತೆಗಿದ್ದೀವಿ, ಆದರೆ ಕೆಲವೊಂದು ಟೈಮ್ನಲ್ಲೇ ಅರವಿಂದ್ ಅವರು ಕೇಳದೆ ಬೇರೆ ದೇಶಗಳಿಗೆ ಹೋಗ್ಬಿಡ್ತಾ ಇದ್ರು. ನನ್ನ ಕಾಂಟ್ಯಾಕ್ಟ್ಗೆ ಸಿಗ್ತಾ ಇರಲಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಆಗ್ತಾ ಇರ್ತದೆ. ಎಲ್ಲೋ ಹೋಗ್ತಾ ಇದ್ರು, ಏನು ಮಾಡ್ತಾ ಇದ್ರು ಒಂದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಕೇಳದೆ ಹೋಗ್ತಾ ಇದ್ರು. ಹೀಗಾಗಿ ನನ್ನ ಮನಸ್ಸಿಗೆ ನೋವಾಗಿತ್ತು. ಆದ್ದರಿಂದಾನೇ ನಾನು ಅವರಿಂದ ದೂರ ಉಳಿಯುವಂಥ ಒಂದು ನಿರ್ಧಾರವನ್ನು ಮಾಡಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ಕಿರುಕುಳದ ಆರೋಪವನ್ನು ಕೂಡ ಮಾಡಿಬಿಟ್ಟು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಅವ್ರನ್ನ ಬಂಧಿಸುತ್ತಾರೆ. ಹೀಗಾಗಿ ಇದ್ರ ಬಗ್ಗೆ ಈಗ ಇವರಿಬ್ಬರ ಮಧ್ಯೆ ಏನಿದೆ, ಆರೋಪ ಮತ್ತು ಪ್ರತ್ಯಾರೋಪ ಎರಡೂ ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಅವರು ಒಂದು ರೀತಿಯಾಗಿ ಆರೋಪ ಮಾಡಿದ್ರೆ, ಇವರು ಒಂದು ರೀತಿ ಆರೋಪ ಮಾಡ್ತಾರೆ. ನಟಿ ಹೇಳ್ತಾ ಇದ್ದಾರೆ, ನಾನು ಯಾವ ದುಡ್ಡನ್ನು ಕೂಡ ಅವ್ರ ಹತ್ರ ತೆಗೆದುಕೊಂಡಿಲ್ಲ, ಯಾವ ದುಡ್ಡು ನನಗೆ ಕೊಟ್ಟಿಲ್ಲ. ಬೇಕಾದ್ರೆ ಬಂದು ನೋಡಿ ನೀವು, ನನ್ನ ಹೆಸರಲ್ಲಿ ಏನಾದರೂ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರಾ? ಇಲ್ಲ. ಯಾವ ಕಾರು ಇಲ್ಲ, ಯಾವ ಬಂಗಲೆ ಇಲ್ಲ, ಯಾವ ಮನೆಯೂ ಇಲ್ಲ. ಈ ರೀತಿಯಾಗಿ ನಟಿ ಹೇಳ್ತಾ ಇದ್ದಾರೆ. ಈ ಕಡೆ ಅರವಿಂದ್ ಬೇರೆ ಥರ ಹೇಳ್ತಾ ಇದ್ದಾರೆ, ನಾನು ಕೊಟ್ಟಿದ್ದೀನಿ ಅಂತ. ಹಾಗಾದರೆ ಯಾವುದು ನಿಜ ಯಾವುದು ಸುಳ್ಳು? ಇವರಿಬ್ಬರ ಮಧ್ಯೆ ಆರೋಪಗಳು ದಿನಾ ಕೂಡ ಕೇಳಿ ಬರ್ತಾ ಇವೆ, ಒಂದೊಂದು ರೀತಿಯ ಆರೋಪಗಳು. ಇದಕ್ಕೆ ಮತ್ತೆ ನಟಿ ಏನು ಹೇಳ್ತಾರೋ ಕೇಳ್ಬೇಕು. ಈಗ ಸದ್ಯಕ್ಕೆ ಅರವಿಂದ್ ರೆಡ್ಡಿ ಏನು ಹೇಳ್ತಾ ಇದ್ದಾರೆ, ನನಗೇನು ಮೋಸ ಮಾಡಿದ್ದಾರೆ, ಬರೀ ನನ್ನ ಒಬ್ಬನು ಮೋಸ ಹೇಳ್ತಾ ಇಲ್ಲ, ನನ್ನ ಜೊತೆಗೆ ಇನ್ನೂ ಒಂದು 2-3 ಮೋಸ ಮಾಡಿದ್ದಾರೆ. ಅವರಿಗೆ ಈ ರೀತಿಯಾಗಿ ಒಬ್ಬರಾದ ತಕ್ಷಣ ಒಬ್ಬರಿಗೆ ಮೋಸ ಮಾಡುವಂತಹ ಒಂದು ಶೋಕಿ ಇದೆ. ಅವರ ಹತ್ರ ದುಡ್ಡು ಕೂಡ ಇಸ್ಕೊಂಡಿದ್ದಾರೆ. ಮತ್ತು ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ದುಡ್ಡನ್ನು ಇಸ್ಕೊಂಡಿರುವಂಥದ್ದು ಈ ನಟಿ. ಆ ರೀತಿಯಾದಂತಹ ಒಂದು ಮಾತುಗಳನ್ನು, ಆರೋಪವನ್ನು ಮಾಡ್ತಾ ಇದ್ದಾರೆ. ಅರವಿಂದ್ ರೆಡ್ಡಿ ಹೇಳ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ನಟಿಯ ಬಗ್ಗೆ ಹೇಳ್ತಾ ಇರುವಂಥದ್ದು. ಒಬ್ಬ ನಟಿಯಾಗಿ ಈ ರೀತಿಯಾಗಿ ಮೋಸಕ್ಕೆ ಇಳಿದು ಬಿಟ್ಟಿದ್ದಾರೆ, ಮೋಸದ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ.
ಹೀಗಾಗಿ ನಿಜಕ್ಕೂ ಕೂಡ ಇವರ ಮಧ್ಯೆ ಈಗ ಪ್ರತಿನಿತ್ಯವೂ ಕೂಡ ಆರೋಪ ಪ್ರತ್ಯಾರೋಪದ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಒಂದು ವಿಚಾರದ ಬಗ್ಗೆ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.